ಕೋಗಿಲು ಲೇಔಟ್ ತೆರವಿನ ಬಳಿಕ ಬೀದಿಗೆ ಬಿದ್ದಿರುವಂತಹ ಜನ. ಕೋಗಿಲು ಲೇಔಟ್ನಲ್ಲಿದ್ದಂತಹ ಜನರಿಗೆ ಮತ್ತೊಂದು ಆತಂಕ ಶುರುವಾಗ್ತಾ ಇದೆ. ನಿರಾಶ್ರಿತರಿಗೆ ಶುರುವಾಗಿದೆ ಇದೀಗ ಸಾಂಕ್ರಾಮಿಕ ರೋಗದ ಭೀತಿ. ಯಾಕೆಂತಂದ್ರೆ ಈಗಾಗಲೇ ಮನೆಗಳನ್ನ ಅಲ್ಲಿ ಸ್ಥಳದಲ್ಲಿ ಕೆಡವಲಾಗಿದೆ. ಅಲ್ಲಿರುವಂತಹ ಒಂದಷ್ಟು ಧೂಳುಗಳು ಕೂಡ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ಇದೆ. ಡೆಮಾಲಿಷ್ ಮಾಡಿದ ಜಾಗದಲ್ಲೇ ನಿರಾಶ್ರಿತರು ವಾಸವಾಗಿದ್ದಾರೆ. ಸೊ ಇಲ್ಲಿಯ ನಿರಾಶ್ರಿತರಿಗೆ ಶೌಚಾಲಯದ ವ್ಯವಸ್ಥೆಯೇ ಇಲ್ಲ. ಅದೇ ಸುತ್ತಮುತ್ತಲ ಜಾಗವೇ ಇದೀಗ ಶೌಚಾಲಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಡೆಮಾಲಿಷ್ ಕಾರಣ ಇಲ್ಲಿ ಹೆಗ್ಗಣಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದಲೇ ಜನರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಏನು ಸಾಕಷ್ಟು ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಈ ಧ್ವಂಸ ಮಾಡಿದ್ದರ ಹಿನ್ನೆಲೆಯಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಜಾಗ ಇಲ್ಲ. ಸಾಕಷ್ಟು ಜನ ಅಲ್ಲೇ ಈಗ ತಮ್ಮ ಕಾಲವನ್ನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರ್ಯಾಯ ವ್ಯವಸ್ಥೆ ಮಾಡುವವರೆಗೂ ಕೂಡ ನಾವು ಈ ಜಾಗವನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಅಲ್ಲಿನ ಜನ. ಸೊ ಹಾಗಾಗಿ ಇದೀಗ ಅವರು ಬಹಿರ್ದೇಶಕ್ಕೆ ಹೋಗಬೇಕು ಅಂತಂದ್ರೆ ಬೇರೆ ಜಾಗ ಇಲ್ಲ. ಅಲ್ಲೇ ಯಾವುದೋ ಒಂದು ಸುತ್ತಮುತ್ತಲ ಜಾಗವನ್ನ ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಕೀಟಾಣುಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊಳ್ಳೆಗಳು, ನೊಣಗಳು ಹೆಚ್ಚಾಗುವ ಸಾಧ್ಯತೆ. ಅವು ಸೊಳ್ಳೆ, ನೊಣಗಳು ಮನುಷ್ಯನ ಒಂದು ದೇಹದ ಮೇಲೆ ಸೊಳ್ಳೆಗಳು ಕಚ್ಚಿದಂತಹ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಮತ್ತು ಈ ನೊಣಗಳು ಕೂಡ ಊಟ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಊಟದ ಮೇಲೆ ಕೂತ್ಕೊಂಡ್ರೆ ಅದರಿಂದ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗುತ್ತೆ. ಸೊ ಈಗ ಶೌಚಾಲಯದ ವ್ಯವಸ್ಥೆ ಆಗಬೇಕಾಗಿದೆ ಅಲ್ಲಿನ ಜನತೆಗೆ. ಬೇರೆ ಬೇರೆ ಕಾಯಿಲೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈಗ ಬೇರೆ ಚಳಿಗಾಲ. ಈ ಚಳಿಗಾಲದ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಹೊತ್ತು ಬಹಳ ಚಳಿ ಇರುತ್ತೆ. ಒಂದು 3 ಗಂಟೆ 4 ಗಂಟೆ ಟೈಮಲ್ಲಿ ಅತಿ ಹೆಚ್ಚು ಚಳಿ ಇರುತ್ತೆ. ಎಲ್ಲೂ ಉಳ್ಕೊಳ್ಳೋದಕ್ಕೆ ಅವ್ರಿಗೆ ಜಾಗ ಇಲ್ಲ. ಸೊ ಇರುವಂತಹ ಜಾಗದಲ್ಲೇ ಶೌಚಾಲಯವೂ ಕೂಡ ಅವರೇ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಬಯಲು ಜಾಗದಲ್ಲಿ ಇದೀಗ ಶೌಚಾಲಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಅದರಿಂದ ಸಾಕಷ್ಟು ರೋಗ ರುಜಿನಗಳು ಬರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸೊ ಅದೇ ಸುತ್ತಮುತ್ತಲ ಜಾಗವೇ ಇದೀಗ ಶೌಚಾಲಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳಿದ್ದಾರೆ, ಮರಿಗಳಿದ್ದಾರೆ, ಮತ್ತು ಬಾಣಂತಿಯರು ಕೂಡ ಇದ್ದಾರೆ, ಮತ್ತು ವೃದ್ಧರು ಕೂಡ ಇದ್ದಾರೆ. ಸೊ ಸಾಕಷ್ಟು ಕಾಯಿಲೆಗಳು ಆವರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಉಲ್ಲಾಸ್, ಮೆಟ್ರೋ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಇದೀಗ ಕೋಗಿಲು ಲೇಔಟ್ನಲ್ಲಿ ಇದ್ದಂತಹ ಜನರಿಗೆ ಮತ್ತೊಂದು ಆತಂಕ ಶುರುವಾಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಕಾಯಿಲೆಗಳು ಆವರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಕಾಯಿಲೆ ಆವರಿಸಿಕೊಳ್ಳದ ರೀತಿಯಲ್ಲಿ ಬೇರೆ ಏನಾದರೂ ವ್ಯವಸ್ಥೆಯನ್ನ ಸರ್ಕಾರ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆಯಾ? ರಮ್ಯಾ, ಸದ್ಯ ಕೋಗಿಲು ಕ್ರಾಸ್ ನಲ್ಲಿ ಆ ರೀತಿಯಾದಂತಹ ಯಾವುದೇ ಚಿತ್ರಣ ಕಂಡು ಬರ್ತಾ ಇಲ್ಲ. ಯಾಕೆಂತಂದ್ರೆ ಜಿಬಿ ಅಧಿಕಾರಿಗಳು ಇದು ನಮ್ಮ ಜಾಗದಲ್ಲಿ ನೀವು ಅನಧಿಕೃತವಾಗಿ ಮನೆಗಳನ್ನ ಕಟ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಏಕಾಏಕಿ ಡೆಮಾಲಿಷನ್ ಮಾಡುವಂತ ಕೆಲಸವನ್ನ ಮಾಡ್ತು. ಅಲ್ಲಿ ಇರೋ ಸಣ್ಣ ಪುಟ್ಟ ಶೆಡ್ಗಳು ಅಂದ್ರೆ 10x10 ಅಷ್ಟು ವಿಸ್ತೀರ್ಣದಲ್ಲಿ ಶೆಡ್ಗಳನ್ನ ಕಟ್ಕೊಂಡು ಅವ್ರ ಜೀವನವನ್ನ ನಡೆಸ್ತಾ ಇದ್ರು. ಅವ್ರು ಹೇಳೋ ಪ್ರಕಾರ ಕಳೆದ 20-30 ವರ್ಷಗಳಿಂದ ನಾವು ಅಲ್ಲಿ ಜೀವನವನ್ನ ನಡೆಸ್ತಾ ಇದೀವಿ ಅಂತ ಹೇಳಿ. ಆದ್ರೆ ಜಿಬಿ ಅಧಿಕಾರಿಗಳು ಇಲ್ಲ 2-3 ವರ್ಷಗಳಿಂದ ನೀವು ಇಲ್ಲಿ ವಾಸ ಮಾಡ್ತಿದ್ದೀರಾ ಅನಧಿಕೃತವಾಗಿ ಅಂತ ಹೇಳ್ಬಿಟ್ಟು ಡೆಮಾಲಿಷನ್ ಅನ್ನು ಮಾಡಿದೆ. ಸೊ ಈಗ ಅಲ್ಲಿರುವಂತಹ ನಿವಾಸಿಗಳಿಗೆ ಆತಂಕ ಏನು ಅಂತಂದ್ರೆ ಆರೋಗ್ಯದ ಜೊತೆಗೆ ಸಾಂಕ್ರಾಮಿಕ ರೋಗದ ಸಮಸ್ಯೆನೂ ಕೂಡ ಎದುರಾಗುವಂತ ಸಾಧ್ಯತೆಗಳಿದಾವೆ. ಯಾಕೆಂತಂದ್ರೆ ಅಲ್ಲಿ ನಿವಾಸಿಗಳು ಗರ್ಭಿಣಿಯವರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರೆಲ್ರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಸೂರನ್ನ ಕಲ್ಪಿಸುವಂತ ಕೆಲಸವನ್ನ ಜಿಬಿ ಅಧಿಕಾರಿಗಳು ಮಾಡಿಲ್ಲ. ಸೊ ಅವರು ನಾವು ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅನ್ನುವಂತಹ ಒಂದು ಪಟ್ಟವನ್ನು ಹಿಡಿದು ಕೂತಿದ್ದಾರೆ. ಹಾಗೇನೆ ಅಲ್ಲಿ ತಾತ್ಕಾಲಿಕವಾದಂತಹ ಒಂದು ಶೀಟ್ ಗಳನ್ನ ಹಾಕಿ ಅಥವಾ ಸಣ್ಣ ಪುಟ್ಟ ಶೆಡ್ಗಳನ್ನ ಹಾಕೊಂಡು ಈಗ ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ ಅವರು ಆ ಜಾಗವನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಶೌಚಾಲಯಕ್ಕೆ ಹೋಗುವಂತದ್ದಾಗಿರ್ಬೋದು ಅಥವಾ ಸ್ನಾನಕ್ಕೆ ಸಮಸ್ಯೆ ಆಗಿರ್ಬೋದು, ಆ ರೀತಿಯಾದಂತಹ ಸಮಸ್ಯೆಗಳಿರೋದ್ರಿಂದ ಗರ್ಭಿಣಿಯವರಿದ್ದಾರೆ, ಮಕ್ಕಳಿದ್ದಾರೆ, ಅವರೆಲ್ಲರಿಗೂ ಕೂಡ ಇದೀಗ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿರುವಂತದ್ದು. ಸೊ ನಿನ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಬಂದು ಅದನ್ನ ಇದೇ ಒಂದು ಪ್ರಸ್ತಾಪವನ್ನ ಮಾಡಿರುವಂತದ್ದು. ಅಲ್ಲಿರುವಂತಹ ನಿವಾಸಿಗಳಿಗೆ ನೀವು ಗಂಜಿ ಕೇಂದ್ರ ಅಂತದ್ದಾಗಿರ್ಬೋದು, ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ಅನ್ನುವಂತಹ ಒಂದು ಸೂಚನೆಯನ್ನ ಜಿಬಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ನಿನ್ನೆ ಸಿಎಂ ಕೂಡ ಮಾನವೀಯತೆ ದೃಷ್ಟಿಯಿಂದ ನಾವು ಮನೆಗಳನ್ನ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಈಗ ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಪ್ರಿಕಾಷನ್ಸ್ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಬೇಸರ ವ್ಯಕ್ತಪಡಿಸ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.